ಪಾಕಿಸ್ತಾನದ ಮೇಲೆ ಒಂದೇ ದಿನ ಭಾರತ 3 ಪ್ರಮುಖ ಕ್ರಮಗಳನ್ನು ಕೈಗೊಂಡಿದೆ. ಮೂರನೆಯ ಕ್ರಮ ಏನು ಅಂತ ಹೇಳಿದ್ರೆ, ಪಾಕಿಸ್ತಾನದಿಂದ ಬರುವಂತಹ ಎಲ್ಲ ಪಾರ್ಸೆಲ್ಗಳನ್ನು ಮೇಲ್, ಎಲ್ಲ ರೀತಿಯಾದಂತಹ ಪಾರ್ಸೆಲ್ಗಳನ್ನು, ಅಂಚೆಯೂ ಸೇರಿದಂತೆ ಎಲ್ಲವನ್ನ ಕೂಡ ನಿಷೇಧ ಮಾಡಲಾಗಿದೆ. ಭೂ, ಜಲ ಮತ್ತು ವಾಯು ಮಾರ್ಗದ ಮುಖಾಂತರ, ಅಂದರೆ ಹಡಗಿನ ರೂಪದಲ್ಲಿ ಅಥವಾ ವಿಮಾನಗಳ ಮುಖಾಂತರ ಏನೆಲ್ಲ ಪಾಕಿಸ್ತಾನದಿಂದ ಪಾರ್ಸೆಲ್ಗಳು ಬರ್ತಾ ಇದ್ವು ಭಾರತಕ್ಕೆ, ಅವು ಎಲ್ಲವನ್ನೂ ಕೂಡ ಭಾರತ ನಿಷೇಧ ಮಾಡಿದೆ. ಅವು ಇನ್ನು ಮುಂದೆ ಬರುವಂತಿಲ್ಲ, ತತ್ಕ್ಷಣದಿಂದಲೇ ಜಾರಿ ಆಗುವಂತೆ ಕೇಂದ್ರ ಸಂವಹನ ಸಚಿವಾಲಯ, ಕಮ್ಯುನಿಕೇಷನ್ ಮಿನಿಸ್ಟ್ರಿ ಏನಿದೆ, ಅದು ಈ ಆದೇಶವನ್ನ ಹೊರಡಿಸಿರುವಂಥದ್ದು. ಮಹತ್ವದ ಕ್ರಮವನ್ನ ಕೇಂದ್ರ ಸಚಿವಾಲಯ ಕೈಗೊಂಡಿದೆ. ಸೊ ಶ್ರೀಲಂಕನ್ ಏರ್ಲೈನ್ಸ್ಗೆ ಇವತ್ತು ಭಾರತದಿಂದಲೇ ಗುಪ್ತಚರ ಮಾಹಿತಿ ಹೋಗಿರುವಂಥದ್ದು. ಇಂಥದ್ದೊಂದು ಸಂಶಯ ಇದೆ ನಮಗೆ, ಶ್ರೀಲಂಕಾಕ್ಕೆ ಬಂದಿರಬಹುದು ಭಯೋತ್ಪಾದಕರು ವಿಮಾನದ ಮುಖಾಂತರ. ಚೆನ್ನೈ ಏರ್ಪೋರ್ಟಿಗೆ ಬಂದು ಅಲ್ಲಿಂದ ಶ್ರೀಲಂಕನ್ ಏರ್ಲೈನ್ಸ್ನ ವಿಮಾನದಲ್ಲಿ ಅಲ್ಲಿಗೆ ಬಂದಿರುವಂತಹ ಸಾಧ್ಯತೆ ಇದೆ. ಒಂದು ಸಲ ಶೋಧವನ್ನು ಕೈಗೊಳ್ಳಿ ಅಂತೇಳಿ. ಏಪ್ರಿಲ್ 22ನೇ ತಾರೀಕು ಪಹಲ್ಗಾಮ್ ದಾಳಿ ಆಗಿರುವಂಥದ್ದು. ಅದಾದ ಬಳಿಕ ಆ ದಾಳಿಯನ್ನು ಎಸಗಿದಂತಹ 6 ಮಂದಿ ಭಯೋತ್ಪಾದಕರು, ಅದರಲ್ಲಿ 2 ಪಾಕಿಸ್ತಾನದವರು, ಉಳಿದ 4 ಜಮ್ಮು ಕಾಶ್ಮೀರ ಮೂಲದವರು, ಅವರ ಸುಳಿವು ಸಿಕ್ಕಿಲ್ಲ. ಇಂಡಿಯನ್ ಎಕ್ಸ್‌ಪ್ರೆಸ್ನಲ್ಲಿ ಒಂದು ವರದಿ ಪ್ರಕಟ ಆಗಿತ್ತು ಕೆಲವು ದಿನಗಳ ಹಿಂದೆ. ಏನು ಅಂತ ಹೇಳಿದ್ರೆ, ಕಾರ್ಯಾಚರಣೆಯ ಸಂದರ್ಭದಲ್ಲಿ ಪಹಲ್ಗಾಮ್ನ ದಟ್ಟಾರಣ್ಯದಲ್ಲಿ, ದಟ್ಟ ಕಾಡಲ್ಲಿ ಉಗ್ರರ ದರ್ಶನ ಒಂದು ಸಲ ಆಗಿತ್ತು, ಒಂದು ಸಲ ಕಾಣಿಸಿಕೊಂಡಿದ್ರು. ಆದರೆ ಕೂಂಬಿಂಗ್ ಆಪರೇಷನ್ ಅಥವಾ ಕೌಂಟರ್ ಟೆರರಿಸಂ ಆಪರೇಷನ್ ದಾಳಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ಅವರು ಕಣ್ಮರೆಯಾದರು. ಕಾರಣ ದಟ್ಟ ಅರಣ್ಯ, ಅದು ಕಾಡು. ಆ ಕಾಡಲ್ಲಿ, ದಟ್ಟ ಕಾಡಲ್ಲಿ ಏಕಾಏಕಿ ದಾಳಿಯನ್ನು ಮಾಡೋಕ್ಕಾಗಲ್ಲ. ಅದಾದ ಬಳಿಕ ಉಗ್ರರು ಎಲ್ಲಿದ್ದಾರೆ ಏನು ಎನ್ನುವಂತಹ ಮಾಹಿತಿಯೂ ಕೂಡ ಯಾರಿಗೂ ಸಿಕ್ಕಿರಲಿಲ್ಲ. ನಿನ್ನೆ ಪ್ರಮುಖ ಇಂಗ್ಲಿಷ್ ಸುದ್ದಿವಾಹಿನಿ NDTV ಪ್ರಕಟಿಸಿದಂತಹ ವರದಿಯ ಪ್ರಕಾರ ಪಹಲ್ಗಾಮ್ನಲ್ಲೇ ಈ ಭಯೋತ್ಪಾದಕರು ಇದ್ರು ಎನ್ನುವಂತಹ ಮಾಹಿತಿಯನ್ನ ನಿನ್ನೆ NDTV ಪ್ರಕಟಿಸಿದೆ. ಸೊ ಪಾಕಿಸ್ತಾನಕ್ಕೆ ಇವತ್ತು ಎರಡನೆಯ ಶಾಕ್ ಏನು ಅಂತ ಹೇಳಿದ್ರೆ, ಪಾಕಿಸ್ತಾನದ ಯಾವ ಹಡಗುಗಳು ಕೂಡ ಭಾರತದ ಬಂದರಿಗೆ ಪ್ರವೇಶ ಮಾಡುವಂತಿಲ್ಲ. ಜೊತೆಗೆ ಭಾರತದ ಯಾವ ಹಡಗುಗಳು ಕೂಡ ಪಾಕಿಸ್ತಾನಕ್ಕೆ ತೆರಳುವಂತಿಲ್ಲ. ಪಾಕಿಸ್ತಾನದ ಧ್ವಜವನ್ನು ಹೊಂದಿರತಕ್ಕಂತಹ ಬಂದರುಗಳನ್ನ ಪಾಕಿಸ್ತಾನದ ಧ್ವಜ ಹೊಂದಿರತಕ್ಕಂತಹ ಹಡಗುಗಳನ್ನು ಭಾರತದ ಬಂದರಿಗೆ ಪ್ರವೇಶಿಸದಂತೆ ಶಿಪ್ಪಿಂಗ್ ಡೈರೆಕ್ಟರೇಟ್ ಏನಿದೆ, ನಿರ್ದೇಶನಾಲಯ ಏನಿದೆ, ಅದು ಇವತ್ತು ಆದೇಶವನ್ನು ಹೊರಡಿಸಿದೆ. ಭಾರತದ ಹಡಗುಗಳು, ಭಾರತದ ಧ್ವಜವನ್ನು ಹೊಂದಿರತಕ್ಕಂತಹ ಹಡಗುಗಳು ಪಾಕಿಸ್ತಾನದ ಬಂದರನ್ನು ಪ್ರವೇಶ ಮಾಡುವಂತಿಲ್ಲ. ಭಾರತದ ಹಡಗುಗಳ ಸುರಕ್ಷತೆ ಮತ್ತು ಭಾರತದ ಹಡಗುಗಳಲ್ಲಿರುವ ಉತ್ಪನ್ನಗಳ ಸುರಕ್ಷತೆಯ ದೃಷ್ಟಿಯ ಹಿನ್ನೆಲೆಯಲ್ಲಿ ನಾವು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ ಅಂತೇಳಿ ಇವತ್ತು ಕೇಂದ್ರ ಸರ್ಕಾರ ತನ್ನ ಪತ್ರಿಕಾ ಪ್ರಕಟಣೆಯಲ್ಲಿ ಮಾಹಿತಿಯನ್ನ ಕೊಟ್ಟಿದೆ. ಸೊ ಎರಡನೆಯ ಕ್ರಮ, ಮೂರನೆಯ ಕ್ರಮ ಹೇಳಿದ್ವಿ, ಪಾರ್ಸೆಲ್ಗಳನ್ನು ನಿಷೇಧ ಮಾಡಲಾಗಿದೆ. ಸೊ ನಾವು ಕಂಪ್ಲೀಟ್ಲಿ ಡಿಟ್ಯಾಚ್ಮೆಂಟ್, ಯಾವುದೇ ಸಂಪರ್ಕಗಳಿಲ್ಲ ಈಗ ಪಾಕಿಸ್ತಾನದ ಜೊತೆಗೆ. ಪಾಕಿಸ್ತಾನಕ್ಕೂ ನಮಗೂ ಯಾವುದೇ ಸಂಪರ್ಕ ಇಲ್ಲ. ನಾವು ವೀಸಾ ರದ್ದು ಮಾಡಿದ್ದೀವಿ, ಎಕ್ಸೆಪ್ಟ್ ಲಾಂಗ್ ಟರ್ಮ್ ವೀಸಾ ಹೊರತುಪಡಿಸಿ ವೀಸಾ ರದ್ದು ಮಾಡಿದ್ದೀವಿ. ಪಾಕಿಸ್ತಾನದ ಪ್ರಜೆಗಳು ಯಾರೆಲ್ಲ ಭಾರತದಲ್ಲಿ ತಂಗಿದ್ರು, ಎಕ್ಸೆಪ್ಟ್ ಲಾಂಗ್ ಟರ್ಮ್ ವೀಸಾ ಹೊರತುಪಡಿಸಿ, ಲಾಂಗ್ ಟರ್ಮ್ ವೀಸಾ ಅಂದರೆ ದೀರ್ಘಾವಧಿ ವೀಸಾದ ಅಡಿಯಲ್ಲಿ ಯಾರೆಲ್ಲ ಬಂದಿದ್ದಾರೆ ಭಾರತಕ್ಕೆ, ಅವರನ್ನು ಹೊರತುಪಡಿಸಿ ಉಳಿದ ಎಲ್ಲ ಪಾಕಿಸ್ತಾನಿಗಳು ವಾಪಸ್ ಹೋಗಬೇಕು ಅಂತೇಳಿ ಆದೇಶವನ್ನು ಕೊಟ್ಟಿದ್ದೀವಿ. ಸಾರ್ಕ್ ವೀಸಾದ ಅಡಿಯಲ್ಲಿ ಯಾರೆಲ್ಲ ಬಂದಿದ್ರು ಭಾರತಕ್ಕೆ, ಅವರನ್ನು ಕೂಡ ಪಾಕಿಸ್ತಾನಕ್ಕೆ ವಾಪಸ್ ಕಳುಹಿಸಿದ್ದೀವಿ. ಪಾಕಿಸ್ತಾನದಲ್ಲಿ ಯಾರೆಲ್ಲ ಭಾರತೀಯರು ವೀಸಾ ಪಡೆದು ಅಲ್ಲಿ ಹೋಗಿದ್ರು ಅವರನ್ನು ಭಾರತಕ್ಕೆ ವಾಪಸ್ ಬರಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀವಿ. ಬಹುತೇಕ ಎಲ್ಲರೂ ಕೂಡ ಬಂದಿದ್ದಾರೆ. ಪಾಕಿಸ್ತಾನಕ್ಕೆ ಯಾರೂ ಕೂಡ ಹೋಗಬಾರ್ದು ಅಂತೇಳಿ ಭಾರತೀಯರಿಗೆ ಕೇಂದ್ರ ಸರ್ಕಾರ ಸೂಚನೆಯನ್ನು ಕೂಡ ಕೊಟ್ಟಿದೆ. ಸೊ ಇದರ ನಡುವೆ ಬೇರೆ ಕ್ರಮಗಳು ಬಂದಿರುವಂಥದ್ದು. ಒಂದು, ಪಾರ್ಸೆಲ್ಗಳಿಗೆ ನಿಷೇಧ, ಮೂರನೆಯ ಕ್ರಮ ಇವತ್ತು ಪ್ರಕಟ ಆಗಿರುವಂಥ ಕ್ರಮ. ಎರಡನೆಯದ್ದು, ಹಡಗುಗಳು
ಪ್ರವೇಶ ಮಾಡುವಂತಿಲ್ಲ, ಪಾಕಿಸ್ತಾನದಿಂದ ಈ ಕಡೆಗೆ ಬರುವಂತಿಲ್ಲ, ನಮ್ಮ ಹಡಗುಗಳು ಪಾಕಿಸ್ತಾನದ ಬಂದರಿಗೆ ಹೋಗುವಂತಿಲ್ಲ. ಸೊ ಇವತ್ತು ಭಾರತ ಘೋಷಿಸಿದಂತಹ ಮೊದಲನೆಯ ಕ್ರಮ ಏನು ಅಂತ ಹೇಳಿದ್ರೆ, ಪಾಕಿಸ್ತಾನದಿಂದ ಭಾರತಕ್ಕೆ ಆಮದನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ನೇರವಾಗಿ ಪಾಕಿಸ್ತಾನದಿಂದ ಭಾರತಕ್ಕೆ ಯಾವುದೇ ವಸ್ತುಗಳನ್ನು ಪಾಕಿಸ್ತಾನ ಭಾರತಕ್ಕೆ ರಫ್ತು ಮಾಡುವಂತಿಲ್ಲ. ಅಂದರೆ ನಾವು ಪಾಕಿಸ್ತಾನದಿಂದ ಯಾವುದೇ ವಸ್ತುಗಳನ್ನು ಆಮದು ಮಾಡುವಂತಿಲ್ಲ. ಮೂರನೆಯ ರಾಷ್ಟ್ರದ ಮುಖಾಂತರವೂ ಕೂಡ ಭಾರತಕ್ಕೆ ಪಾಕಿಸ್ತಾನ ಯಾವುದೇ ವಸ್ತುಗಳನ್ನು ರಫ್ತು ಮಾಡುವಂತಿಲ್ಲ. ಅಂದರೆ ಪಾಕಿಸ್ತಾನದ ಉತ್ಪನ್ನಗಳನ್ನು ಮೂರನೆಯ ರಾಷ್ಟ್ರದ ಮುಖಾಂತರ ಭಾರತಕ್ಕೆ ನಾವು ಭಾರತೀಯರು ಆಮದು ಮಾಡಿಕೊಳ್ಳುವಂತಿಲ್ಲ. ಸೊ ಇದು ಪ್ರಮುಖವಾಗಿರುವಂಥ ಕ್ರಮ. ಬಟ್ ಇದರಿಂದ ಏನು ದೊಡ್ಡ ಇಂಪ್ಯಾಕ್ಟ್ ಆಗಬಹುದು ಪಾಕಿಸ್ತಾನಕ್ಕೆ ಎನ್ನುವಂಥದ್ದೇ ಪ್ರಶ್ನೆ. ಕಾರಣ ಏನು ಅಂತ ಹೇಳಿದ್ರೆ, ಭಾರತದ ಒಟ್ಟು ವಿದೇಶ ವ್ಯಾಪಾರದಲ್ಲಿ ಪಾಕಿಸ್ತಾನದಿಂದ ನಾವು ಮಾಡಿಕೊಳ್ತಾ ಇರುವಂತಹ ಆಮದಿನ ಪಾಲು ಕೇವಲ 0.0001%. 0.1% ಅಲ್ಲ, 0.0001%. 2019ರಲ್ಲಿ ಪುಲ್ವಾಮಾ ದಾಳಿ ಆದ ಬಳಿಕ ಭಾರತ ಪಾಕಿಸ್ತಾನದ ಉತ್ಪನ್ನಗಳ ಮೇಲೆ 200% ಆಮದು ಸುಂಕವನ್ನು ವಿಧಿಸಿತ್ತು. 200% ಆಮದು ಸುಂಕವನ್ನು ವಿಧಿಸಿತ್ತು. 2019ರಲ್ಲಿ ಭಾರತಕ್ಕೆ ಪಾಕಿಸ್ತಾನ ಮಾಡ್ತಾ ಇದ್ದಂತಹ ಆಮದಿನ ಪ್ರಮಾಣ 0.1%. ಆದರೆ ಪುಲ್ವಾಮಾ ದಾಳಿಯ ಬಳಿಕ ಭಾರತ ವಿಧಿಸಿದಂತಹ 200% ಆಮದು ಸುಂಕದ ಕಾರಣ, ಆಮದು ಸುಂಕ ಜಾಸ್ತಿ ಆದಾಗೆ ಬೇರೆ ಯಾವ ದೇಶದ ಉತ್ಪನ್ನಗಳ ಮೇಲೆ ಆಮದು ಸುಂಕವನ್ನು ಹೆಚ್ಚಳ ಮಾಡಲಾಗುತ್ತೋ ಆ ದೇಶದಿಂದ ಉತ್ಪನ್ನಗಳ ಖರೀದಿ ಅಥವಾ ರಫ್ತು ಕಮ್ಮಿ ಆಗುತ್ತೆ. ಸೊ ಪಾಕಿಸ್ತಾನದ ಉತ್ಪನ್ನಗಳ ಮೇಲೆ ಆಮದು ಸುಂಕವನ್ನು ಹೆಚ್ಚಳ ಮಾಡಿದ್ವಿ. ಇದರ ಪರಿಣಾಮವಾಗಿ 1,000 ಪಟ್ಟು ಆಮದು ಕಡಿಮೆ ಆಗಿದೆ.